ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಟೈಮ್ ಇರಲಿಲ್ಲ, ಹಾಗಾಗಿ ಬೆಳಗ್ಗೆನೇ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡಿದ್ದೆ, ಕಲರು ಫಿಲ್ ಮಾಡ್ಕೊಂಡಿದ್ದೆ. ಹೇಗಿದೆ ರಂಗೋಲಿ ಕಮೆಂಟ್ ಮಾಡಿ, ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು. ಬೆಳಗಿನ ಗಡಿಬಿಡಿ ಗೊತ್ತಲ್ಲ ಹೆಣ್ಮಕ್ಳದ್ದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಾರ್ದು, ಇನ್ನೂ ಡಬ್ಬಲ್ಲಿರುತ್ತೆ, ಇನ್ ಟೈಮಿಗೆಲ್ಲ ಕೆಲಸ ಆಗಬೇಕಾಗಿರುತ್ತೆ. ಬೆಳಗ್ಗೆನೇ ತುಂಬ ಬಿಸಿಲು ಬರ್ತಿತ್ತು. ಎದುರುಗಡೆ ಕಿಟಕಿನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಳಕು ಹೇಗಿದೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ನನಗೊಂದು ಕೆಲಸ ಇರುತ್ತೆ. ರಾತ್ರಿ ತೊಳೆದಿಟ್ಟಿದ್ದ ಪಾತ್ರೆ ಎಲ್ಲ ನೀಟಾಗಿ ಒರೆಸಿ ಅದರ ಜಾಗಕ್ಕೆ ಇಟ್ಬಿಡೋದು. ಇದು ಯಾರು ಕರೆಕ್ಟಾಗಿ ಮಾಡ್ಕೊತೀವೋ, ಪಾತ್ರೆ ತೊಳೆಯೋದು ಮತ್ತು ಪಾತ್ರೆ ಜೋಡಿಸೋದು, ಇದೆರಡೂ ಕೆಲಸ ಈಸಿ ಮಾಡ್ಕೊಬಿಟ್ರೆ ಇನ್ ಟೈಮಿಗೆ ಇನ್ನೆಲ್ಲ ಕೆಲಸನೂ ಈಸಿಯಾಗಿ ಆಗಿಬಿಡುತ್ತೆ. ರಾತ್ರಿನೇ ಪಾತ್ರೆ ತೊಳೆದಿಟ್ಕೊಂಡ್ರೆ ಬೆಳಗಿನ ಕೆಲಸಕ್ಕೆ ಅನುಕೂಲ. ಆಮೇಲೆ ನಮಗೆ ಕೆಲಸ ಆಗಿಲ್ಲ ಅಂತಂದ್ಬಿಟ್ಟು ಯಾರೂ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ. ಮನೇಲಾದರೂ ಅಷ್ಟೇ ಕೇಳೋಕ್ಕೂ ಆಗೋಲ್ಲ. ಅವ್ರಿಗೆ ಒಂದು ಹೇಳಿದ್ರೆ ಎರಡು ಮಾಡಿರ್ತಾರೆ. ಅದ್ರ ಬದಲು ನಾವೇ ನಮ್ಮ ಕೆಲಸ ಮಾಡ್ಕೊಳ್ಳೋದು ಉತ್ತಮ ಅನಿಸುತ್ತೆ. ಆವಾಗ ಅವ್ರ ಮೇಲೂ ಸಿಟ್ಟು ಮಾಡ್ಕೋತೀವಿ. ಅದ್ರ ಬದಲು ನಮ್ಮ ಕೆಲಸ ನಾವೇ ಮಾಡ್ಕೊಳೋದು ಉತ್ತಮ. ಪ್ಲ್ಯಾನ್ ಮಾಡಿಕೊಂಡ್ರೆ ಯಾವ ಕೆಲಸನೂ ಕಷ್ಟ ಆಗೋಲ್ಲ. ಅದರಲ್ಲೂ ಹೆಣ್ಮಕ್ಳು ಎಲ್ಲ ವಿಚಾರದಲ್ಲೂ ಸ್ಟ್ರಾಂಗು. ಈ ಕೆಲಸಕ್ಕೆಲ್ಲ ಹೆದ್ರುಕೊಳ್ಳೇಬಾರ್ದು. ಹೆದ್ರುಕೊಂಡು ಕೂತ್ಕೊಂಡ್ರೆ ನಾವು ಮೂಲೆಯಲ್ಲೇ ಇರಬೇಕಾಗತ್ತೆ. ಲಂಚ್ ಬಾಕ್ಸ್ ಎಲ್ಲ ರಾತ್ರಿ ತೊಳೆದಿಟ್ಟಿದ್ದೆಲ್ಲ ಹಾಗಾಗಿ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸಿಟ್ಕೋತಾ ಇದ್ದೀನಿ. ಒರೆಸಿಟ್ಕೊಂಡು ಪಾತ್ರೆನ ತೊಳೆದಾದ್ಮೇಲೆ ಜೋಡಿಸ್ಕೊಳ್ಳೋಕ್ಕಿಂತ ಮುಂಚೆ ಒರೆಸಿಟ್ಕೊಂಡ್ಬಿಟ್ರೆ ಅನುಕೂಲ. ಈ ಕಿಚನ್ನು ತುಂಬ ದೊಡ್ಡದು, ಬಟ್ ಮೆಸ್ಸಿ ಆಗಿದೆ. ನನಗೆ ಕರೆಕ್ಟಾಗಿ ಜೋಡಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಪ್ಲ್ಯಾನ್ ಮಾಡಿಕೊಂಡು ಜೋಡಿಸ್ಕೋಬೇಕು. ನೋಡೋಣ, ಈ ಸಂಡೇ ಆದರೆ ಕ್ಲೀನ್ ಮಾಡ್ಕೊಳ್ಳೋಣ, ಜೋಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಶೇರ್ ಮಾಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ನಾನು ಏನು ಹೇಳಿದೆ ಕೆಲಸದ ಬಗ್ಗೆ ಹೇಳ್ತಿದ್ದೆ. ಮನೇಲಿ ಎಷ್ಟೇ ನಿಯತ್ತಾಗಿ ಕೆಲಸ ಮಾಡಿದ್ರೂ ನಮ್ಗೆ ಯಾರೂ ಬೋನಸ್ಸು ಕೊಡೋದಿಲ್ಲ, ಸಂಬಳನೂ ಕೊಡೋದಿಲ್ಲ. ಇಷ್ಟೆಲ್ಲ ಕೆಲಸ ಮಾಡಿದ್ಯಾ ಬಿಡಮ್ಮ ಅಂತ ಹೇಳೋದು ಇಲ್ಲ. ಕೆಲಸ ಮಾಡಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳೋದಿಲ್ಲ. ಜೊತೆಗೆ ಅವ್ರಿಗೆ ಬೇಕಾಗಿದ್ದು ಮಾಡಿ ಬಡಿಸಿರ್ತೀವಿ. ಆವಾಗಲೂ ಖುಷಿಯಿಂದ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಸಾಕು, ಅದೇ ಒಂದು ನಮಗೊಂದು ಕಿರೀಟ ಇಟ್ಟಿರೋ ಥರ ಖುಷಿ ಆಗಿಬಿಡುತ್ತೆ. ಮಕ್ಳಿಗೆ ಇಷ್ಟಪಟ್ಟಿದ್ದು ಮಾಡಿಕೊಟ್ಟಾಗಂತೂ ಅವರು ಖುಷಿಯಿಂದ ತಿಂದಾಗ, ಹೊಟ್ಟೆ ತುಂಬಿದಾಗ ಅವಾಗ ಆಗೋ ಸಂತೋಷ ಇನ್ನೇನೂ ಇಲ್ಲ ಅನಿಸುತ್ತೆ ಅಮ್ಮಂದ್ರಿಗೆ. ನಾನು ಒಬ್ಬ ತಾಯಿಯಾಗಿ ಹೇಳ್ತಿದ್ದೀನಿ, ಈ ಕ್ಷಣಕ್ಕೂ ನನಗನ್ಸುತ್ತೆ ಅಮ್ಮನ ಅವಶ್ಯಕತೆ ಎಲ್ರಿಗೂ ಇರುತ್ತೆ. ಎಷ್ಟೇ ಏಜ್ ಆಗಿರಲಿ ಅಮ್ಮ ಇರಬೇಕು, ಅಮ್ಮ ಬೇಕು ಅಂತಲೇ ಅನಿಸುತ್ತೆ. ನನಗೂ ಹಾಗೆ ಅನ್ನಿಸ್ತಿರುತ್ತೆ. ಕೆಲವೊಮ್ಮೆ ಅಕ್ಕನ ಹತ್ರ ಹೋದಾಗ ನಂಗೆ ಬೇಕಾಗಿದ್ದು ಮಾಡಿಸ್ಕೊಂಡು ತಿಂತೀನಿ. ಅಮ್ಮನೂ ಅಕ್ಕನ ಥರನೇ ಟೇಸ್ಟ್ ಇರುತ್ತೆ. ಅಲ್ಲಿ ಹೋದರೆ ನಾನು ರಾಜ್ಕುಮಾರಿ ಥರ ಅವರು ನಂಗೆ ಕೇಳಿದ್ದೆಲ್ಲ ಮಾಡಿಕೊಡ್ತಾರೆ. ಅದೊಂದು ಖುಷಿ. ನಾವು ಏನೂ ಮಾಡೋದೇ ಬೇಡ, ಅವರೆಲ್ಲ ನಮ್ಮ ಮುಂದಕ್ಕೆ ಕೊಡ್ತಾರೆ. ಅದೇ ಥರ ಬಟ್ ದಿನ ಎಲ್ಲ ಇಲ್ಲಿ ಮಾಡಬೇಕು. ಮಕ್ಕಳು ಗಂಡ ಅಂದ್ಕೊಂಡು ಅವ್ರು ಇಷ್ಟಪಟ್ಟಿದ್ದನ್ನು ಮಾಡಿಕೊಡ್ತೀವಿ. ಅವ್ರು ಏನೋ ಬ್ಯುಸಿಲಿ ಎರಡು ತುತ್ತು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತಲೂ ಹೇಳೋದಿಲ್ಲ. ಮಾಡಿಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸು ಕೂಡ ಹೇಳೋದಿಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ ಅಂತಲೂ ಹೇಳೋದಿಲ್ಲ. ನಾವು ಕೇಳಿದ್ರೆ 2-3 ಸಲ ಕೇಳಿದ್ರೆ ಹೇಗಿದೆ ಅಂತ ಪೀಡಿಸ್ದಾಗ ಚೆನ್ನಾಗಿದೆ ಅಂತ ಒಂದು ಅಪ್ರಿಷಿಯೇಷನ್ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ ನಮಗೆ. ಈಗ ಅವ್ರು ಹೊರ್ಗಡೆ ಹೋಗಿ ದುಡಿಯೋದಕ್ಕೆ ಅಥವಾ ಅವ್ರು ಒಳ್ಳೆ ಕೆಲಸ ಚೆನ್ನಾಗಿ ಮಾಡಿದ್ರು ಅಂದರೆ ಅವ್ರಿಗೆ ಬೋನಸ್ ಕೊಡ್ತಾರೆ. ಬಟ್ ನಮ್ಗೆ ಆ ಥರ ಇಲ್ಲ. ಹೊರ್ಗಡೆ ಹೋಗೋದೇ ಬೇರೆ. ಮನೇಲಿ ಎಷ್ಟೇ ಕಷ್ಟ ಆಗಲಿ, ಹುಷಾರಿಲ್ಲದೆ ಇರಲಿ, ಏನೇ ಆಗಲಿ ಮನೆ ಮಕ್ಕಳು ಅಂದ್ಕೊಂಡು ಕೆಲಸ ಮಾಡ್ತೀವಿ. ಆ ಎಲ್ಲ ಲೇಡೀಸ್ಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಒಂದು ಫುಡ್ ರೆಡಿ ಮಾಡಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಕೆಲವೊಮ್ಮೆ ನಾವೇ ಹೊರಗಡೆ ಹೋಗಿ ತೊಗೊಂಬರ್ಬೇಕಾಗಿರುತ್ತೆ. ಇನ್ನು ಕೆಲವೊಮ್ಮೆ ಮನೇಲಿ ತಂದುಕೊಡೋರು ಇರ್ತಾರೆ. ನನ್ನ ಮಗ ತಂದುಕೊಡ್ತಾನೆ, ಅಥವಾ ಕೆಲವೊಮ್ಮೆ ನಾನೇ ಹೋಗ್ಬಿಟ್ಟು ಚೂಸ್ ಮಾಡ್ಕೊಂಡು ತೊಗೊಂಬರ್ತೀನಿ. ತರಕಾರಿ ಎಲ್ಲ ಅವ್ನಿಗೆ ಗೊತ್ತಾಗಲ್ಲ ಪಾಪ, ಸಿಕ್ಕಿದ್ದು ತುಂಬ್ಕೊಂಡು ಬಂದುಬಿಡ್ತಾನೆ. ಹಾಗಾಗಿ ನಾನೇ ಹೋಗಿ ತೊಗೊಂಬರ್ತೀನಿ. ನನಗೆ ಯಾವ್ದು ಬೇಕು ಬೇಡ. ಆಮೇಲೆ ಒಂದು ವಾರಕ್ಕೆ ಏನೇನು ಬೇಕಾಗುತ್ತೆ ಅದನ್ನು ನಾನೇ ನೋಡಿ 3-4 ದಿನಕ್ಕೆ ಯೂಸ್ ಆಗೋದನ್ನು ತೊಗೊಂಬರ್ತೀನಿ. ಅವ್ನಿಗೆ ಯಾವ ತರಕಾರಿ ತರಬೇಕು, ಅದೆಲ್ಲ ಎಷ್ಟೆಷ್ಟು ತರಬೇಕು ಅಂತಲೂ ಗೊತ್ತಾಗಿಲ್ಲ. ಒಂದಾದರೆ ಹೇಳಿದ್ರೆ ಅದನ್ನು ತೊಗೊಂಬಂದು ಕೊಡ್ತಾನೆ. ಬಟ್ ನಮಗೆ ಹಾಗಲ್ಲ, ನನ್ನದು ಬೇರೆ ಥರ. ನಾನೇ ಹೋಗಿ ಅದನ್ನು ನೋಡಿ ಕಣ್ಣಿಂದ ಹೇಗಿದೆ ಅಂತ ಚೂಸ್ ಮಾಡಿ ತರೋದ್ರಲ್ಲೇ ಒಂಥರ ಖುಷಿ ಇರುತ್ತೆ. ಅದರಲ್ಲೂ ಇಷ್ಟಪಟ್ಟಿದ್ದು ನನಗೆ ಎಷ್ಟೇ ಕಷ್ಟ ಆದರೂ ಮಕ್ಕಳಿಗೆ ಮಾಡಿಟ್ಟು ಹೋಗ್ತೀನಿ. ಎಲ್ಲರೂ ಅಷ್ಟೇ, ನಾನು ಒಬ್ಬಳೇ ಅಲ್ಲ, ಎಲ್ಲ ತಾಯಿನೂ ಅಷ್ಟೇ. ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಮಕ್ಕಳು ಇಷ್ಟಪಟ್ಟರೆ ಎಲ್ಲದನ್ನು ಮಾಡಿಕೊಡ್ತಾರೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಪಾತ್ರೆ ಜೋಡಿಸೋ ಕೆಲಸ, ಜೊತೆಗೆ ಕಿಚನ್ ಕೌಂಟ್ರ್ ಟಾಪ್ ಕ್ಲೀನ್ ಮಾಡ್ಕೋಬೇಕು.
ಅದು ರಾತ್ರಿನೂ ಕ್ಲೀನ್ ಮಾಡಿಟ್ಟಿರ್ತೀನಿ. ಬಟ್ ಇವಾಗಲೂ ಒಮ್ಮೆ ಕ್ಲೀನ್ ಮಾಡಿ ಇದೊಂಥರ ನನಗೆ ಸ್ಟವ್ ಒರೆಸೋದು ಮತ್ತು ಕಿಚನ್ ಕೌಂಟ್ರ್ ಟಾಪ್ ಕ್ಲೀನ್ ಮಾಡೋದು ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಲ್ಲರೂ ಹಾಗೆ ಅನಿಸುತ್ತೆ ಲೇಡೀಸು, ನಾನು ಒಬ್ಬಳೇ ಅಲ್ಲ ಅನ್ಕೋತೀನಿ. ನನ್ನ ಲಿಸ್ಟಲ್ಲಿ ತುಂಬ ಜನ ಇರ್ತೀರಿ. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಈ ಥರ ನಂತರ ಯಾರಿದ್ದೀರ ಅಂತಂದ್ಬಿಟ್ಟು. ಯಾವಾಗಲೂ ಒರೆಸ್ಕೊಂಡು ಕೂತ್ಕೊಳ್ಳೋರು, ಒಂಚೂರು ನೀರು ಕಾಣೋ ಹಾಗಿಲ್ಲ, ಅದನ್ನು ಒರೆಸ್ತಾನೇ ಇರಬೇಕು, ಅದಂಥ ಅಭ್ಯಾಸ ನನಗೆ. ನಿಮಗೂ ಹೀಗೇನಾ ಹೇಳಿ. ಬೆಳಗ್ಗೆ ಫಸ್ಟ್ ಕೆಲಸ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಬಿಸಿ ಬಿಸಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ಜೊತೆಗೆ ವಿಷ್ಣು ಸಹಸ್ರನಾಮ ಕೇಳಿಬಿಟ್ರೆ ಆವತ್ತಿನ ದಿನ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ನನಗೆ. ಬೆಳಗಿನ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಅವರೆಕಾಳಿತ್ತು ಚಿಲ್ಕಸಿದ್ದು, ಅದರಲ್ಲಿ ಸಾಂಬಾರು ಮಾಡಿದ್ದೆ. ಮಕ್ಕಳಿಗೆ ಚಪಾತಿ ಮಾಡಿದ್ರೆ ಆಗುತ್ತೆ ಬೆಳಗ್ಗೆಗೆ, ಮತ್ತು ಮಧ್ಯಾಹ್ನಕ್ಕೆ ಅನ್ನ ಮಾಡಿಟ್ಟಿದ್ದೀನಿ. ನನಗೆ ಉಪ್ಪಿಟ್ಟು ಭಾಳ ಇಷ್ಟ ಆಗುತ್ತೆ, ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅದೇನೇ ಆಗಲಿ ನಮಗೆ ಇಷ್ಟ ಆಗಿದ್ದನ್ನು ಮಾಡ್ಕೊಂಡು ತಿನ್ನಬೇಕು. ಟೈಮ್ ಇಲ್ಲ, ಇವಾಗ ಸ್ವಲ್ಪ ಟೈಮ್ ಇತ್ತು, ಬೇರೆ ಏನೂ ತಿಂಡಿ ಮಾಡೋ ಹಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಚಪಾತಿನೇ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ಮಾಡಿಕೊಂಡೆ. ನಮಗೇನು ಇಷ್ಟ ಆಗಿ ನಾವು ತಿಂತೀವೋ ಬಿಡ್ತು, ಮಕ್ಕಳಿಗೆ ಇಷ್ಟ ಆಗಿದ್ದನ್ನು ಮಾಡಿಕೊಡ್ಬೇಕು. ಇದು ಮುಟ್ಟೋದೇ ಇಲ್ಲ ನಮ್ಮ ಮನೇಲಿ, ಉಪ್ಪಿಟ್ಟಂತೂ ಮುಟ್ಟೋದೇ ಇಲ್ಲ, ಕಣ್ಣಿಂದನೂ ನೋಡೋದಿಲ್ಲ ಹೇಗಿದೆ ಅಂತಲೂ. ಅವ್ರಿಗೆ ಉಪ್ಪಿಟ್ಟು ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಉಪ್ಪಿಟ್ಟು ಕೇಸರಿಬಾತ್ ಅಂದರೆ ಸಾಕು ಅವ್ರು ದೂರ ಓಡ್ತಿರ್ತಾರೆ. ಫೋನಲ್ಲಿ ಮಾತಾಡಿಕೊಂಡು ತಿಂಡಿ ಎಲ್ಲ ಆಗಿತ್ತಲ್ಲ ತೋರಿಸ್ತಿದ್ದೆ ಅಷ್ಟೇ ನಿಮಗೆ. ಅವರಿಗೆ ಚಪಾತಿ ಮಾಡಿಟ್ಟಿದ್ದೀನಿ ಬೆಳಗಿನ ತಿಂಡಿಗೆ. ಇನ್ನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಊಟ ಮಾಡ್ಕೋತಾರೆ. ಸಂಜೆನೂ ಅಷ್ಟೇ ಬಂದು ಸಾಂಬಾರಿದ್ದರೆ ಮುದ್ದೆ ಮಾಡೋದು ಅಥವಾ ನೋಡ್ಕೊಳ್ಳೋದು, ಆದರೆ ಅನ್ನನೇ ಮಾಡೋದು, ಆ ಥರ ಮಾಡ್ಕೋತೀನಿ. ನಾನು ಡೈಲಿ ಒಂದು ಫ್ರೂಟ್ನ ಕಟ್ ಮಾಡಿ ಇಟ್ಟೋಗ್ತೀನಿ. ಇವತ್ತು ಮರ್ಸೇಬಿತ್ತು, ಅದನ್ನೇ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಮಾಮೂಲಿ ಸೌತೆಕಾಯಿ, ಕ್ಯಾರೆಟು ಸಲಾಡ್ ಇದ್ದೇ ಇರುತ್ತೆ. ಅವ್ರಿಗೇನು ಕಟ್ ಮಾಡ್ಕೊಂಡು ತಿನ್ನೋದಕ್ಕೆ ಬರೋದಿಲ್ಲ ಅಂತಲ್ಲ, ಅದೇನೋ ನಾನೇ ಮಾಡಿದ್ರೆ ಒಂದು ಖುಷಿ ಅಷ್ಟೇ. ಇನ್ನು ಚಪಾತಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ನನಗೆ ದೊಡ್ಡ ಮಕ್ಕಳು ಯಾಕೆ ಕಟ್ ಮಾಡ್ತೀಯ, ಅವರೇ ಎಲ್ಲ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ತಾರೆ. ಬಟ್ ನನಗೆ ಹಂಗಾಗಲ್ಲ, ನನ್ನ ಮಕ್ಳಿಗೆ ನಾನೇ ಮಾಡಿಕೊಡ್ಬೇಕು. ಅವ್ರು ಹುಡುಕಿ ಏನೂ ತಿನ್ನೋದಿಲ್ಲ, ಎಲ್ಲಿ ಇಟ್ಟಿರ್ತೀನೋ ಅಲ್ಲೇ ಇರುತ್ತೆ. ಹಂಗಂತ ಎಲ್ಲದನ್ನೂ ತೆಗೆದವ್ರ ಮುಂದೆ ಇಡೋದಕ್ಕೂ ಆಗೋದಿಲ್ಲ, ಕೆಲವೊಂದು ಬಾಕ್ಸಲ್ಲಿ ಹಾಕಿಡಬೇಕಾಗುತ್ತೆ. ಇದು ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡ್ಕೊಂಡಿದ್ದೆ. ನನಗೆ ಬೆಳಗ್ಗೆ ಉಪ್ಪಿಟ್ಟು ತಿಂದಿರ್ತೀನಿ, ಮಧ್ಯಾಹ್ನನೂ ಅದೇ ತಿನ್ನೋದಕ್ಕಾಗಲ್ಲ, ಹಾಗಾಗಿ ಮೊಸರನ್ನ ಮಾಡಿಕೊಂಡೆ ಸ್ವಲ್ಪ. ಆಮೇಲೆ ಇದು ಉಪ್ಪಿನಕಾಯಿ, ಇದು ನನ್ನ ಫ್ರೆಂಡು ಮಾಡಿಕೊಟ್ರದು. ಹೇಗಿದೆ ಟೇಸ್ಟು ಅಂತ ಹೇಳು ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಖತ್ ಇಷ್ಟ ಆಯಿತು. ಇನ್ನು ಮೊಟ್ಟೆ ಅವ್ನು ಜಿಮ್ಮಿಗೆ ಹೋಗಿದ್ನಲ್ಲ, ಮೊಟ್ಟೆ ಬಾಯ್ಲರ್ಗೆ ಹಾಕಿದ್ದೆ, ಆಗಿದೆ. ಇವನಿಗೆ ಚಿಕ್ಕವನಿಗೆ 2 ಕೊಡ್ತೀನಿ, ಇನ್ನು ಮಿಕ್ಕಿದ ಅವನು ತಿನ್ಕೋತಾನೆ. ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಿಕ್ಕವನಿಗೆ ಚಪಾತಿ ಮತ್ತು ಮೊಟ್ಟೆ ಇಟ್ಟಿದ್ದೀನಿ, ನಾನು ಉಪ್ಪಿನಕಾಯಿ ಉಪ್ಪಿಟ್ಟು ತಿಂತಿದ್ದೀನಿ. ಹೇಗಿತ್ತು ವಿಡಿಯೋ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಲ್ಯಾಬಿಗೆ ಹೋದೆ. ಸಂಜೆ ಬಂದಾಗ ಸ್ಟಾರ್ ಫ್ರೂಟ್ ತೊಗೊಂಬಂದಿದ್ದೆ, ಅದನ್ನು ಉಪ್ಪು ಖಾರ ಹಾಕ್ಕೊಟ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಕೊಟ್ಟೆ. ಇವತ್ತಿನ ದಿನ ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗಿಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಅವರಾದರೂ ನೋಡ್ಬೋದು, ನನ್ನ ವೀಡಿಯೋಸ್ನ ಇಷ್ಟಪಡ್ಬೋದು. ನೆಕ್ಸ್ಟು ಕಂಟಿನ್ಯೂ ವೀಡಿಯೋ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ನೆಕ್ಸ್ಟು ಕೆಲವೊಂದು ಟಿಪ್ಸು, ಕ್ಲೀನಿಂಗ್ ವಿಡಿಯೋ ಎಲ್ಲ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.